ಪೋಸ್ಟ್ಮ್ಯಾನ್ ಕೊಟ್ಟು ಹೋದ ಲೆಟರನ್ನು ಒಡೆದು ಓದಿದ ಮಂಜುಳಾ, ನಾಳೆ ಅತ್ತೆ ಬರ್ತಾರೆ ಪ್ರಭಾ ಎಂದಳು ಪುಸ್ತಕ ಓದುತ್ತಿದ್ದ ಗೆಳತಿಯನ್ನು ನೋಡಿ. ಪ್ರಭಾ ಮೊದಲೇ ಸಂಕೋಚದ ಹುಡುಗಿಯಾದ್ದರಿಂದ ಇಷ್ಟು ದಿನ ಅಲ್ಲಿ ಇರಿಸಿಕೊಳ್ಳಬೇಕಾದರೆ ಮಂಜುಳಾಗೆ ಕಷ್ಟವಾಗಿತ್ತು. ವಿಮಲಮ್ಮ ಸೋದರ ಸೊಸೆಗೆ ಎಲ್ಲ ವಿಧವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದರಿಂದ ಅವಳೇನೂ ಅಳುಕಬೇಕಾಗಿರಲಿಲ್ಲ. ಆದರೆ ಪ್ರಭಾನೇ ಒಪ್ಪುತ್ತಿರಲಿಲ್ಲ. ಏನೋ ಯೋಚನೆ ಮೇಲೆ ಬಲವಂತವಾಗಿ ಅವಳನ್ನು ಇರಿಸಿಕೊಂಡಿದ್ದಳು. ಅದರಲ್ಲೂ ಅವಳ ತಾಯಿ ತಂದೆಯರಿಗೆ ಪ್ರಭಾಳ ಮೇಲೆ ಅಪಾರವಾದ ಸಹಾನುಭೂತಿ. ಪ್ರಭಾ ಪುಸ್ತಕ ತೆಗೆದು ಪಕ್ಕಕ್ಕಿಟ್ಟು, ಮಂಜು, ಇನ್ನು ಇಲ್ಲಿ ಇರೋಕೆ ಬಲವಂತಪಡಿಸಬೇಡ. ಈಗಾಗಲೇ ಇಲ್ಲಿಗೆ ಬಂದು 3 ತಿಂಗಳು ಆಗಿ ಹೋಯಿತು. ಮಾವ ಬಂದಾಗಲೆಲ್ಲ ಬೇಸರ ಪಟ್ಟುಕೊಂಡೇ ಹೋಗುತ್ತಾರೆ. ಆದರೆ ಅವಳ ಕಣ್ಣುಗಳು ಕಂಬನಿ ನಿಂತ ಕೊಳಗಳಾದವು. 3 ತಿಂಗಳಿಂದ ಮಂಜುಳ ತನಗಾಗಿ ಏನೆಲ್ಲ ಮಾಡಿದಳು. ಇಂತಹ ಗೆಳತಿ ಸಿಕ್ಕಿದ್ದು ಯಾವ ಜನ್ಮದ ಪುಣ್ಯವೋ. ಗೆಳತಿಯ ಪಕ್ಕ ಕುಳಿತು ಅವಳ ಕೈಯನ್ನು ಹಿಡಿದುಕೊಂಡು, ಪ್ರಭಾ, ಅತ್ತೆ ಬಂದರು ಅಂತ ನೀನೇನು ಹೋಗಬೇಕಾಗಿಲ್ಲ. ಅವರಿಗೆ ಮೊದಲೇ ಎಲ್ಲ ವಿಷಯವನ್ನು ತಿಳಿಸಿದ್ದೀನಿ. ಹೆರಿಗೆ ಆಗೋವರೆಗೂ ನೀನು ಇಲ್ಲೇ ಇರು. ಅಲ್ಲಿ ಮಾವ ತಾನೇ ಒಬ್ಬರು ಏನು ಮಾಡಿಯಾರು. ಅವಳ ಧ್ವನಿಯಲ್ಲಿ ಕರುಣೆ ಇರಲಿಲ್ಲ. ಪ್ರೀತಿಯ ಸೆಲೆ ಉಕ್ಕಿ ಹರಿಯುತ್ತಿತ್ತು. ಮೈಸೂರಿನಲ್ಲಿ ಸಂಗೀತಕ್ಕೆ ತುಂಬ ಪ್ರೋತ್ಸಾಹ ಇದೆ. ನಿನ್ನ ಮುಂದಿನ ಭವಿಷ್ಯ ಯೋಚಿಸಿಯಾದರೂ ಇಲ್ಲೇ ಇರು. ನಾನು ಹೇಗೂ ಈ ಮನೆಗೆ ಸೊಸೆ. ನನ್ನನ್ನು ಯಾರೂ ಆಕ್ಷೇಪಿಸುವವರು ಇಲ್ಲ. ಯಾಕೋ ಅವಳ ಮುಖ ವಿವರಣವಾಗಿತ್ತು. ಅವಳ ಮಾತು ಕೇಳಿ ಪ್ರಭಾಳಿಗೆ ಆಶ್ಚರ್ಯವಾಯಿತು. ಅವಳಿಗೆ ಮಂಜುಳೆಗೆ ಒಬ್ಬ ಅತ್ತೆ ಮಗ ಇರುವ ವಿಷಯವಾಗಲಿ, ಇವಳು ಅವನನ್ನು ಮದುವೆಯಾಗುವ ವಿಷಯವಾಗಲಿ ತಿಳಿದಿರಲಿಲ್ಲ. ಮಂಜುಳಾ ಎಂದೂ ಆ ವಿಷಯದ ಬಗ್ಗೆ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಪ್ರಭಾ, ನಾನು ನಿನಗೆ ಏನೂ ಹೇಳಿರಲಿಲ್ಲ. ಈಗಾಗಲೇ 2 ವರ್ಷಗಳಿಂದ ಶ್ರೀನಾಥ ಬಾಂಬೆಯಲ್ಲಿ ಅವರ ಅಕ್ಕನ ಮನೆಯಲ್ಲಿದ್ದ. ಅಲ್ಲಿ ಯಾರೋ ವೈದ್ಯರು ಅವನಿಗೆ ಚಿಕಿತ್ಸೆ ನಡೆಸುತ್ತಿದ್ದರು. ಏನೋ ಈಗೀಗ ಪರವಾಗಿಲ್ಲ ಅಂತ ಅತ್ತೆ ಬರೆದಿದ್ದರು. ಆ ವೈದ್ಯರ ಹೇಳಿಕೆಯಂತೆ ಅವನಿಗೆ ಮದುವೆ ಮಾಡಿದರೆ ಅವನ ಹುಚ್ಚು ಸಂಪೂರ್ಣವಾಗಿ ಗುಣವಾಗುವುದಂತೆ ಎಂದ ಮಂಜುಳಾ ಶ್ರೀನಾಥನ ಹುಚ್ಚಿನ ಎಲ್ಲ ಪ್ರಕಾರವನ್ನು ತಿಳಿಸಿದಳು. ಛೇ, ನಿಮ್ಮ ಅತ್ತೆ ಯಾಕೆ ಅಂತ ಅನ್ಯಾಯ ಮಾಡೋಕೆ ಹೊರಟಿದ್ದಾರೆ. ಶ್ರೀನಾಥನ ಹುಚ್ಚು ಪೂರ್ತಿ ಗುಣವಾಗುತ್ತೆ ಅನ್ನೋ ಖಾತರಿ ಏನು? ನಾಳೆ ಗುಣವಾಗಲಿಲ್ಲ ಎಂದರೆ ಜೀವನ ಪೂರ್ತಿ ನರಳಬೇಕಾಗುತ್ತೆ. ನರಳೋ ಅವಶ್ಯಕತೆ ಏನಿಲ್ಲ. ಕೂತು ತಿಂದರೂ ಕರಗದಷ್ಟು ಮಾವ ಆಸ್ತಿ ಮಾಡಿದ್ದಾರೆ. ಮನಸ್ಸಿನ ನೆಮ್ಮದಿಗೆ ಮೆಡಿಕಲ್ ಮುಗಿಸೋದು, ಆಮೇಲೆ ಉದ್ಯೋಗ ಆರಂಭಿಸೋದು, ಇಲ್ಲಿ ಸ್ವಂತ ಕ್ಲಿನಿಕ್ ಪ್ರಾರಂಭಿಸೋದು. ಸಮಯ ಕೊಲ್ಲೋಕೆ ಅದೊಂದು ಸಾಧನವಾಯಿತು. ಈ ಮದುವೆ ಏನು ಅತ್ತೆಯ ಬಲವಂತವಲ್ಲ. ಅವರು ಇರೋ ವಿಷಯ ತಿಳಿಸಿ ಕಾಗದ ಬರೆದಿದ್ದಾರಷ್ಟೇ. ನಾನೇ ಒಪ್ಪಿಕೊಂಡಿದ್ದೀನಿ. ಇಲ್ಲದಿದ್ದರೆ ನನ್ನ ಓದು ಮುಂದುವರಿಯುವುದಿಲ್ಲ. ನಮ್ಮಪ್ಪನಿಗೂ ಆರ್ಥಿಕವಾಗಿ ಸಹಾಯ ಸಿಕ್ಕಲ್ಲ. ಮಂಜುಳ ಮಾತುಗಳು ಪ್ರಭಾಳಿಗೆ ಹಿಡಿಸಲಿಲ್ಲ. ಅವೆಲ್ಲ ಅರ್ಥವಿಲ್ಲದ ಹಾಗೆ ಕಾಣಿಸಿತು. ಇದರಿಂದ ಇವಳು ಖಂಡಿತ ಸುಖವಾಗಿರಲಾರಳು. ದೇವರ ದಯೆಯಿಂದ ಶ್ರೀನಾಥನ ಹುಚ್ಚು ಗುಣವಾದರೆ ಪರವಾಗಿಲ್ಲ. ಇಲ್ಲವಾದರೆ ಅವಳೇ ಯೋಚಿಸುವಂತಾದಳು. ಪ್ರಭಾ, ನಿನ್ನ ಯೋಚನೆಯ ಪಟ್ಟಿಯಲ್ಲಿ ಇದೊಂದನ್ನು ಸೇರಿಸಿಕೋಬೇಡ. ಮುಂದೆ ಏನಾಗಬೇಕೆಂದು ವಿಧಿ ನಿರ್ಣಯಿಸುತ್ತೆ. ನಮಗೆ ಏಕೆ ಅವುಗಳ ಗೊಡವೆ ಎಂದು ಮಾತನ್ನು ಬೇರೆ ಕಡೆ ತಿರುಗಿಸಿದಳು. ಮರುದಿನ ಬಂದ ವಿಮಲಮ್ಮ ಸಹ ಪ್ರಭಾಳನ್ನು ಮಗಳಂತೆ ಕಂಡರು. ಕರೆದೊಯ್ಯಲು ಬಂದ ಲಕ್ಷ್ಮೀಪತಿಗಳಿಗೆ ಅವರೇ ಸಮಾಧಾನ ಹೇಳಿ ಕಳುಹಿಸಿದರು. ಅವರು ತಮ್ಮ ಮಗನನ್ನು ಮದುವೆಯಾಗಲು ಒಪ್ಪಿದ ಮಂಜುಳಳಿಗಾಗಿ ಏನು ಮಾಡಲು ಸಿದ್ಧರಾಗಿದ್ದರು. ಪ್ರಥಮ ಬಾರಿ ಶ್ರೀನಾಥನನ್ನು ಕಂಡ ಪ್ರಭಾಳಿಗೆ ಆಶ್ಚರ್ಯವಾಯಿತು. ಅವನಿಗೆ ಮತಿ ಕೆಟ್ಟಿದೆಂದು ಯಾರೂ ಹೇಳುವ ಹಾಗಿರಲಿಲ್ಲ. ಗರಿ ಮುರಿಯಾದ ಪ್ಯಾಂಟು, ಪಾಲಿಸ್ಟರ್ ಶರ್ಟು ತೊಟ್ಟಿದ್ದ ಅವನು ಶಿಸ್ತಿನ ಸಿಪಾಯಿಯಂತೆ ಕಂಡ. ನೋಡಲು ಲಕ್ಷಣವಾಗೇ ಇದ್ದ. ದಪ್ಪ ಮೈಕಟ್ಟು, ಅಗಲವಾದ ಹಣೆ, ತಲೆ ತುಂಬ ಒತ್ತಾದ ಗೊಂಚಲು ಕೂದಲು, ಬಣ್ಣ ಕಪ್ಪಾದರೂ ಲಕ್ಷಣವಾಗಿದ್ದ. ಅವನ ಕಣ್ಣಿನ ಭಾವನೆಗಳು ಕ್ಷಣ ಕ್ಷಣಕ್ಕೂ ವ್ಯತ್ಯಾಸವಾಗುತ್ತಿದ್ದರಿಂದ ಹುಚ್ಚನೆಂದು ಊಹಿಸಬಹುದಾಗಿತ್ತು. ಪ್ರಭಾ ಅವನಿಗಾಗಿ ಮರುಗಿದಳು. ಈ ಸಲ ಬಂದ ಲಕ್ಷ್ಮೀಪತಿಗಳಿಗೆ ಶ್ರೀನಾಥನ ವಿಷಯ ತಿಳಿದು ಕೂಡಲೇ ಅವರು ಯಾವ ಕಾರಣಕ್ಕೂ ಪ್ರಭಾಳನ್ನು ಇಲ್ಲಿ ಇರಿಸಲು ಸಿದ್ಧರಾಗಿರಲಿಲ್ಲ. ವಿಮಲಮ್ಮ, ಮಂಜುಳಾ ಏನೇ ಹೇಳಿದರೂ ಪ್ರಭಾಳನ್ನು ಕರೆದೊಯ್ಯುವ ನಿರ್ಧಾರವನ್ನು ಅವರು ಕೈಬಿಡಲಿಲ್ಲ. ಕಡೆಗೆ ಮಂಜುಳಾ ಅತ್ತೇ ಬಿಟ್ಟಳು. ಮಗು ಮಂಜು, ನಾನು ಎಂಥ ನಿರ್ಭಾಗ್ಯ ಗೊತ್ತಮ್ಮ. ಕ್ಷಣ ಕ್ಷಣವೂ ನನ್ನನ್ನು ಭಯ ಹಿಂಸಿಸುತ್ತಾ ಇದೆ. ನನ್ನ ಜೀವದ ಜೀವವಾದ ಪ್ರಭಾಳನ್ನು ನಾನು ಯಾವ ಕಾರಣಕ್ಕೂ ಕಳೆದುಕೊಳ್ಳಲು ಸಿದ್ಧವಿಲ್ಲ. ನಿನ್ನ ಪರೀಕ್ಷೆ ಮುಗಿದಿದ್ದರೆ ಪ್ರಭಾಳ ಹೆರಿಗೆಗೆ ಬಂದು ಸಹಾಯ ಮಾಡು ಎಂದು ತಾವೇ ಸಮಾಧಾನ ಹೇಳಿದರು ಲಕ್ಷ್ಮೀಪತಿಗಳು. ಕಡೆಗೆ 2 ದಿನ ನಿಲ್ಲಿಸಿಕೊಂಡ ವಿಮಲಮ್ಮ ಶ್ರೀಮಂತದ ಶಾಸ್ತ್ರ ಮಾಡಿ ಸೀರೆ ಉಡಿಸಿ ಕಳುಹಿಸಿಕೊಟ್ಟರು. ಊರಿಗೆ ಬಂದ ಮೇಲೆ ಲಕ್ಷ್ಮೀಪತಿಗಳು ಪ್ರಭಾಳನ್ನು ಬಿಟ್ಟು ಅಲ್ಲಾಡುತ್ತಿರಲಿಲ್ಲ. ದಿಕ್ಕಿಲ್ಲದ ಒಂದು 10 ವರ್ಷದ ಹುಡುಗನನ್ನು ಹಳ್ಳಿಯಿಂದ ಕರೆತಂದಿದ್ದರು. ಅವನು ಹೊರಗಿನ ಎಲ್ಲ ಕೆಲಸಗಳನ್ನು ಮಾಡುವ ಜೊತೆಗೆ ಅಡಿಗೆಗೆ ಸಹಾಯ ಮಾಡುತ್ತಿದ್ದ. ಮನೆಗೆ ಬೇಕಾಗುವ ಸಾಮಾನು ತರುತ್ತಿದ್ದ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಮಂಜು ಬಂದಾಗ ಪ್ರಭಾಳಿಗೆ ಆಶ್ಚರ್ಯವಾಯಿತು. ಪರೀಕ್ಷೆ ಹತ್ತಿರ ಇಟ್ಟುಕೊಂಡು ಯಾಕೆ ಈ ಹುಡುಗಿ ಬಂದು ಬಿಟ್ಟಳು ಎಂದುಕೊಂಡಳು. ಪತ್ರದಲ್ಲಿ ಬರುವ ವಿಷಯವೇ ಬರೆದಿರಲಿಲ್ಲ ಎಂದಳು ಪ್ರಭಾ ಗೆಳತಿಯನ್ನು ಸ್ವಾಗತಿಸುತ್ತಾ. ಏನೋ ಓದೋ ಮೂಡೆ ಇಲ್ಲ, ಬಂದು ಬಿಟ್ಟೆ ಎಂದಳು ಉದಾಸೀನವಾಗಿ. ಲಕ್ಷ್ಮೀಪತಿಗಳು ಹೊರಗೆ ಬಂದಿದ್ದರಿಂದ ಪ್ರಭಾ ಹೆಚ್ಚು ಪ್ರಶ್ನಿಸಲು ಹೋಗಲಿಲ್ಲ. ಇನ್ನು ಇರ್ತೀಯ ಮಗು ಎಂದರು ಲಕ್ಷ್ಮೀಪತಿಗಳು ಅಡುಗೆ ಮನೆ ಕಡೆ ಹೋಗುತ್ತಾ. ಸದ್ಯಕ್ಕೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅವಳ ಮಾತು ಕೇಳಿ ಲಕ್ಷ್ಮೀಪತಿಗಳು ನಿರಾಳವಾಗಿ ಉಸಿರಾಡಿದರು. ಪ್ರಭಾಳ ಬಗ್ಗೆ ಅವಳಿಗಿದ್ದ ಆತಂಕ ಎಷ್ಟೋ ಕಡಿಮೆ ಆಯಿತು. ಕಾಫಿ ಮಾಡಿಕೊಂಡು ಬಂದ ಲಕ್ಷ್ಮೀಪತಿಗಳು ಅವರಿಬ್ಬರ ನಡುವೆ ಕುಳಿತಿದ್ದರಿಂದ ಪ್ರಭಾಳಿಗೆ ಹೆಚ್ಚು ಅವಳ ಬಗ್ಗೆ ವಿಚಾರಿಸಲು ಆಗಲಿಲ್ಲ. ಲಕ್ಷ್ಮೀಪತಿಗಳು ಸಹ ಮಂಜುಳಾ ಇದ್ದಕ್ಕಿದ್ದ ಹಾಗೆ ಬಂದ ಕಾರಣ ವಿಚಾರಿಸಲಿಲ್ಲ. ಅವರ ಪಾಲಿಗೆ ಪ್ರಭಾಳ ವಿಷಯ ಬಿಟ್ಟು ಮಿಕ್ಕಿದ್ದೆಲ್ಲ ಗೌಣ.
6 ತಿಂಗಳು ಟ್ರೈನಿಂಗ್ ಮುಗಿಸಿಕೊಂಡು ಬಂದ ಚಂದ್ರಮೋಹನ್ ದಿನಚರಿಯಲ್ಲಿ ಬಹಳಷ್ಟು ಬದಲಾವಣೆಯಾಗಿತ್ತು. ಅವನು ಕ್ಲಿನಿಕ್ ಮತ್ತು ವ್ಯಾಸಂಗದಲ್ಲಿ ಸದಾ ಇರುತ್ತಿದ್ದ. ಊಟ ತಿಂಡಿಯ ವೇಳೆ ಬಿಟ್ಟು ಉಳಿದ ವೇಳೆಯಲ್ಲಿ ಅವನು ಕೋಣೆಯಿಂದ ಹೊರಗೆ ಬರುತ್ತಿರಲಿಲ್ಲ. ಸುಭದ್ರಮ್ಮ ಕೆಲವು ವೇಳೆ ತಾವೇ ಹೋಗಿ ಅವನ ಕೋಣೆಯಲ್ಲಿ ಕುಳಿತರೂ 10 ನಿಮಿಷದೊಳಗಾಗಿ ಹಿಂದಿರುಗಿ ಬಿಡುತ್ತಿದ್ದರು. ಅವರೇ ಏನಾದರೂ ಮಾತಾಡಿದರೆ ಮೌನವಾಗಿರುತ್ತಿದ್ದನೇ ವಿನಃ ಮಾತಾಡುತ್ತಿರಲಿಲ್ಲ. ಕಣ್ಮಣಿ ಅವನ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಳು. ಅವನ ಮೆಚ್ಚುಗೆ ಗಳಿಸಲು ಸಕಲ ಪ್ರಯತ್ನ ಮಾಡುತ್ತಿದ್ದಳು. ಅದಕ್ಕೆ ಅತ್ತೆಯ ಪೂರ್ಣ ಸಹಕಾರ ಇತ್ತು. ಚಂದ್ರಮೋಹನ್ ಸಂಜೆ ಕ್ಲಿನಿಕ್ಗೆ ಹೋದವನು 6 ಗಂಟೆಗೆಲ್ಲ ಹಿಂದಿರುಗಿದ. ಅಂದು ಬೆಳಗಿನಿಂದಲೇ ಅವನಿಗೆ ಅಸಾಧ್ಯ ತಲೆನೋವು. ಅದರ ಪರಿಣಾಮ ವಿಪರೀತವಾಗಿದ್ದರಿಂದ ಹಿಂತಿರುಗಿದ. ಮದುವೆಯಲ್ಲಿ ಪ್ರಭಾಳಿಗಾಗಿ ಮೆಚ್ಚಿಕೊಂಡಿದ್ದ ಬಿಳಿ ರೇಷ್ಮೆ ಸೀರೆ ಹಸಿರು ಅಂಚಿದ್ದು. ಆ ಸೀರೆಯನ್ನು ಕಣ್ಮಣಿಯ ಮೈಮೇಲೆ ಕಂಡ ಕೂಡಲೇ ಅವನು ಹುಟ್ಟಿದಾಗಿನಿಂದ ಬರದ ಕೋಪ ಒಟ್ಟಿಗೆ ವಿಜೃಂಭಿಸಿತು. ಕಣ್ಮಣಿ, ಮೊದಲು ಆ ಸೀರೆ ಬಿಚ್ಚು. ಅದನ್ನು ಯಾಕೆ ಉಟ್ಟುಕೊಂಡೆ? ನಿನಗೆ ಯಾರು ಉಟ್ಟುಕೋ ಅಂತ ಹೇಳಿದರು ಎಂದು ಗರ್ಜಿಸಿದ. ಕಣ್ಮಣಿ ಹೆದರಿದ ಹುಲ್ಲೆಯಂತಾದಳು. ಅವಳಿಗೆ ಮಾತುಗಳೇ ಬಾರದಾಯಿತು. ಸುಮ್ಮನೆ ನಿಂತೇ ಇದ್ದಳು. ಪುನಃ ಕಣ್ಣಿಗೆ ಬಿತ್ತು ಪ್ರಭಾಳ ಸರ ಅವಳ ಕುತ್ತಿಗೆಯಲ್ಲಿ. ಕಣ್ಮಣಿ, ಮೊದಲು ಹೋಗಿ ಬಿಚ್ಚು ಆ ಸೀರೆ ಸರ ಎಂದು ಜೋರಾಗಿ ಕೂಗಿ ಕೋಣೆಯೊಳಗೆ ಹೋಗಿ ದಡಾರನೆ ಬಾಗಿಲು ಹಾಕಿಕೊಂಡು ಮಂಚದ ಮೇಲೆ ಉರುಳಿದ. ಎಷ್ಟೊತ್ತು ಹಾಗೆ ಮಲಗಿದ್ದನೋ ಅವನಿಗೆ ಗೊತ್ತಿಲ್ಲ. ಬಾಗಿಲ ಬಡಿತ ಜೋರಾದಾಗ ಹೋಗಿ ಬಾಗಿಲು ತೆಗೆದ. ಸುಭದ್ರಮ್ಮ ನಿಂತಿದ್ದರು. ಆ ಸಮಯದಲ್ಲಿ ಅವನಿಗೆ ಏಕಾಂತ ಬೇಕಿತ್ತೇ ವಿನಃ ಬೇರೆಯವರ ಆತ್ಮೀಯತೆ ಬೇಕಾಗಿರಲಿಲ್ಲ. ಅಷ್ಟೊಂದು ಪ್ರೀತಿಸಿದ ತಾಯಿ ಸಹ ಅವನಿಗೆ ಬೇಕಾಗಿರಲಿಲ್ಲ. ಊಟ ಮಾಡು ಬಾ, ಆಗಲೇ 9 ಗಂಟೆ ಆಯಿತು ಎಂದರು ವ್ಯಥಿತರಾಗಿ. ನನಗೆ ಏನು ಬೇಡಮ್ಮ ಎಂದವನೇ ಉಡುಪು ಬದಲಾಯಿಸಿ ಹೋಗಿ ಮಲಗಿದ. ಹೆಣ್ಣಿನ ಕೈ ಸ್ಪರ್ಶವಾಗುತ್ತಲೇ ದಡಾರನೆ ಎದ್ದು ಕುಳಿತ. ಕಣ್ಮಣಿ ಅವನಿಗೆ ತೆಕ್ಕೆ ಬಿದ್ದು ಅಳತೊಡಗಿದಳು. ಅವನಿಗೆ ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯದಾಯಿತು. ಹೆಣ್ಣು ಮಕ್ಕಳ ಕಣ್ಣೀರನ್ನು ನೋಡುವುದೆಂದರೆ ಅವನಿಗೆ ಸಾಧ್ಯವಾಗದ ಕೆಲಸ. ಸಾಯಂಕಾಲ ದುಡುಕಿ ಮಾತನಾಡಿದ್ದಕ್ಕೆ ಅವನಿಗೇನು ಪಶ್ಚಾತ್ತಾಪವಿರಲಿಲ್ಲ. ಕಣ್ಮಣಿ, ಯಾಕೆ ಹೀಗೆ ಅಳ್ತಿ? ಸುಧಾರಿಸಿಕೋ. ನಿನಗೆ ಅಂತ ಸೀರೆ ಸರ ಬೇಕಾದರೆ ನಾಳೆ ಅಮ್ಮನ ಜೊತೆ ಹೋಗಿ ತಗೋ ಎಂದು ಅವಳನ್ನು ಪಕ್ಕಕ್ಕೆ ಸರಿಸಲು ಪ್ರಯತ್ನಪಟ್ಟ. ಸರಿದ ಕಣ್ಮಣಿ ಮಂಚದ ತುದಿಯಲ್ಲಿಟ್ಟಿದ್ದ ಸೀರೆ ಸರವನ್ನು ಅವನ ಮುಂದಿಟ್ಟು ತಗೋ ಎಂದಳು. ಚಂದ್ರಮೋಹನನಲ್ಲಿ ಯಾವ ದಾಕ್ಷಿಣ್ಯವೂ ಉದಯಿಸಲಿಲ್ಲ. ಅದನ್ನು ತೆಗೆದುಕೊಂಡು ದಿಂಬಿನ ಮೇಲಿಟ್ಟು ಮಂಚದಿಂದ ಕೆಳಗಿಳಿದ. ಅವನ ನಡತೆಯಿಂದ ಕಣ್ಮಣಿಗೆ ನಿರಾಶೆಯಾಯಿತು. ತನ್ನ ಅಳುವನ್ನು ನೋಡಿ ಪಶ್ಚಾತ್ತಾಪಪಟ್ಟು ನೀನೇ ಇಟ್ಟುಕೋ ಎಂದು ಹೇಳುವನು ಎಂದು ನಿರೀಕ್ಷಿಸಿದಳು. ಅವಳ ನಿರೀಕ್ಷೆಯನ್ನು ಚಂದ್ರಮೋಹನ್ ಸುಳ್ಳು ಮಾಡಿದ. ಅಷ್ಟರಲ್ಲಿ ದಡಾರನೆ ಒಳನುಗ್ಗಿದ ಶಾರದಾ, ನಾವು ಬಡವರು ಅಂತ ನಿಮಗೆ ತಾತ್ಸಾರ. ನಾವೇನು ಕಳ್ಳರಲ್ಲ. ಆ ಸೀರೆ ಒಡವೆಗಳನ್ನು ಕದ್ದುಕೊಂಡು ಹೋಗಿ ಬಿಡುತ್ತಾ ಇರಲಿಲ್ಲ. ಅತ್ತೇನೆ ಬಲವಂತ ಮಾಡಿ ಕಣ್ಮಣಿಗೆ ಕೊಟ್ಟರು. ಶಾರದಾ, ದಯವಿಟ್ಟು ಏನೇನೋ ಮಾತಾಡಬೇಡ. ನನಗೆ ಯಾರ ಮೇಲೂ ತಾತ್ಸಾರವಿಲ್ಲ. ಅವೆಲ್ಲ ನೀವೇ ಊಹೆ ಮಾಡಿಕೊಂಡರೆ ನಾನೇನು ಮಾಡಲಾರೆ ಎಂದವನೇ ಕೋಣೆಯಿಂದ ಹೊರಗೆ ಹೋದ. ಸುಭದ್ರಮ್ಮ ಹಾಲಿನಲ್ಲಿ ಸೋಫಾ ಮೇಲೆ ಕುಳಿತಿದ್ದರು. ಅವರ ಮುಖ ಕೋಪದಿಂದ ದುಮುಗುಡುತ್ತಿತ್ತು. ಅವನಿಗೆ ಅವರನ್ನು ಸಾಂತ್ವನಗೊಳಿಸುವ ಇಚ್ಛೆಯೂ ಉಂಟಾಗಲಿಲ್ಲ. ನೇರವಾಗಿ ವರಾಂಡ ದಾಟಿ ಕಾಂಪೌಂಡಿನಲ್ಲಿ ಹೋಗಿ ನಿಂತ. ಗಿಡಗಳೆಲ್ಲ ನೀರಸವಾಗಿ ಓಲಾಡುವಂತೆ ತೋರಿತು. ಪ್ರಭಾ ಇದ್ದಾಗ ಅವಳ ಜೊತೆ ಹೋಗಿ ಪ್ರತಿಯೊಂದು ಗಿಡವನ್ನು ನೋಡಿ ಅಕ್ಕರೆಯಿಂದ ತಡವುತ್ತಿದ್ದ. ಅದು ಪ್ರಭಾಳಿದ್ದ ಕಾಲಕ್ಕೆ ಮುಗಿದು ಹೋಯಿತು. ಈಗ ಯಾರೂ ಅವುಗಳನ್ನು ಕೇಳುತ್ತಿರಲಿಲ್ಲ. ಕೆಲಸದವಳು ಬಿಡುವಾದಾಗ ದಿನಾ ಸ್ವಲ್ಪ ನೀರಾಕಿ ಸುಮ್ಮನಾಗಿ ಬಿಡುವಳು. ಸುಭದ್ರಮ್ಮನವರಂತೂ ಅದರ ಕಡೆ ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ರಾಮ ರಾಮ ಎಂದು ಕೆಲಸಕ್ಕಾಗಿ ತಂದಿಟ್ಟುಕೊಂಡ ಅನಾಥ ಹುಡುಗನನ್ನು ಕೂಗಿದ. ಅವನೆಂದರೆ ಚಂದ್ರಮೋಹನನಿಗೆ ಅಚ್ಚುಮೆಚ್ಚು. ಬಂದು ನಿಂತವನಿಗೆ ಗಿಡಗಳ ಬಗ್ಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಅವನಿಗೆ ಗಿಡಗಳ ಮೇಲ್ವಿಚಾರಣೆಯನ್ನು ಒಪ್ಪಿಸಿದ. ಪುನಃ ಕೋಣೆಗೆ ಬಂದ ಚಂದ್ರಮೋಹನನ ದೃಷ್ಟಿ ಗೋಡೆಯ ಮೇಲಿದ್ದ ಕ್ಯಾಲೆಂಡರ್ ಕಡೆ ಹೋಯಿತು. ಪ್ರಭಾಳ ಡೆಲಿವರಿಯ ಸಾಮಾನ್ಯ ದಿನವನ್ನು ಅವನು ಕ್ಯಾಲೆಂಡರ್ನಲ್ಲಿ ನಮೂದಿಸಿದ್ದ. ಆ ದಿನ ನಿನ್ನೆಯೇ ಕಳೆದು ಹೋಗಿತ್ತು. ಅವನಿಗೆ ಮಡದಿಯ ಬಗ್ಗೆ ಆತಂಕವಾಯಿತು. ಅವಳಿಗೆ ಏನಾದರೂ ಆದರೆ ಅವನ ಎದೆ ಢವಗುಟ್ಟಿತು. ಅವನ ಮೇಲೆ ಅವನಿಗೆ ಅಸಾಧ್ಯ ಕೋಪ ಬಂದಿತ್ತು. ಕೋಪದಿಂದ ಕೂದಲುಗಳನ್ನೆಲ್ಲ ಹಿಂಡಿ ಅವನ ಮನಸ್ಸು ಸಮಾಧಾನ ಸ್ಥಿತಿಗೆ ಬರಬೇಕಾದರೆ ಗಂಟೆಗಳೇ ಉರುಳಿದವು. ಕಡೆಗೆ ತಾಯಿಗೆ ತಿಳಿಸಬೇಕಾದ ವಿಷಯಕ್ಕಾಗಿ ಹೊರಗೆ ಬಂದ. ಸುಭದ್ರಮ್ಮನವರು ಕುಳಿತ ಕಡೆಯಿಂದ ಅಲ್ಲಾಡಿರಲಿಲ್ಲ. ಅಡುಗೆ ಮನೆಯಲ್ಲಾಗುತ್ತಿರುವ ಸದ್ದಿನಿಂದಲೇ ಕಣ್ಮಣಿ ಶಾರದಾ ಅಲ್ಲಿರಬಹುದೆಂದು ಊಹಿಸಿಕೊಂಡ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.